ಇತ್ತೀಚೆಗೆ ಹೃದಯ ಸಂಬಂಧಿ ಸಮಸ್ಯೆಗಳು ಹಾಗೂ ಹೃದಯಾಘಾತದಿಂದ ಹೆಚ್ಚಿನ ಸಾವುಗಳು ಸಂಭವಿಸ್ತಾ ಇದೆ. ಅದರಲ್ಲೂ ಹದಿಹರೆಯದ ಯುವಕ ಯುವತಿಯರು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಈ ಹಿಂದೆ ಮಹಿಳೆಯರು ಸೇಫ್ ಅನ್ನೋ ಒಂದು ಮಾತಿತ್ತು, ಈಗ ಅದು ಸಹ ಸುಳ್ಳಾಗಿದೆ. ಹಾಗಿದ್ರೆ ಹೆಚ್ಚುತ್ತಿರುವ ಹೃದಯಾಘಾತಕ್ಕೆ ಕಾರಣಗಳೇನು ಮತ್ತೆ ಈ ಸಮಸ್ಯೆಗಳು ಬರ್ತಾ ಇರೋದಕ್ಕೆ ಕಾರಣ ಏನು? ಈ ಬಗ್ಗೆ ಮಾತಾಡಲಿಕ್ಕೆ ಮೈಸೂರು ಜಯದೇವ ಹೃದ್ರೋಗ ಸಂಸ್ಥೆಯ ಸೂಪರ್ಡೆಂಟ್ ಆದಂತಹ ಡಾಕ್ಟರ್ KS ಸದಾನಂದ್ ನಮ್ಮ ಜೊತೆಗಿದ್ದಾರೆ. ಸರ್, ಪ್ರಮುಖವಾಗಿ ಮಹಿಳೆಯರಲ್ಲಿ ಋತುಮತಿಯಾದ ನಂತರ 50 ವರ್ಷದವರೆಗೂ ಅವರು ಸೇಫ್ ಅನ್ನೋ ಒಂದು ಫೀಲಲ್ಲಿ ಇರ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ಅವರಲ್ಲೇ ಹೃದಯಾಘಾತ ಹೆಚ್ಚಾಗ್ತಾ ಇದೆ. ಯಾವ ಕಾರಣಕ್ಕೆ? ಈ ಹಿಂದೆ ಯಾವ ಕಾರಣಕ್ಕೆ ಆಗ್ತಾ ಇರಲಿಲ್ಲ ಅಂತ? ಹೌದು, ನಾವು ಹೇಳಿದಾಗೆ ಮುಟ್ಟಿನ ನಿಲ್ಲೋದಕ್ಕೆ ಮುಂಚೆ ಒಂದು ಸಾಮಾನ್ಯದ 50 ವರ್ಷಕ್ಕೆ ಮುಂಚೆ ಮಹಿಳೆಯರಲ್ಲಿ ಹೃದಯಾಘಾತ ಇದುವರೆಗೂ ಆಗ್ತಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು 4-5 ವರ್ಷಗಳಿಂದ ಇದರ ಪ್ರಮಾಣ ಜಾಸ್ತಿಯಾಗಿದೆ. ಮಹಿಳೆಯರಲ್ಲಿ ಬಿಫೋರ್ ಮೆನೋಪಾಸ್ ನಾವು ಹೇಳೋದು ಅವರಿಗೆ ಈಸ್ಟ್ರೋಜನ್ ಅಂಶ ಜಾಸ್ತಿ ಇರುತ್ತೆ, ಅದು ಹಾರ್ಟ್ ಕಾಯಿಲೆಯಿಂದ ಅವ್ರನ್ನ ಪ್ರೊಟೆಕ್ಟ್ ಮಾಡುತ್ತೆ. ಬಟ್ ಇತ್ತೀಚೆಗೆ ಏನಾಗಿದೆ, ಆ ಪ್ರೊಟೆಕ್ಷನ್ ಹೊರಟೋಗ್ಬಿಟ್ಟಿದೆ. ನಾವು ಈಗಲೂ ನೋಡ್ತಾ ಇದ್ದೀವಿ, ಒಂದು 25-30 ವಯಸ್ಸಿನ ಯುವತಿಯರು ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ. ಒಂದು, ಅವರಿಗೆ ಮಹಿಳೆಯರಿಗೆ ಶುಗರ್ ಕಾಯಿಲೆ ಬಂದಾಗ ಈ ಪ್ರೊಟೆಕ್ಷನ್ ಹೋಗಿಬಿಡುತ್ತೆ. ಈಗ ನಾರ್ಮಲಿ ಏನಾಗುತ್ತೆ, ಬಿಫೋರ್ ಮೆನೋಪಾಸು ಹೆಣ್ಮಕ್ಳಲ್ಲಿ ಕಡಿಮೆ, ಆಫ್ಟರ್ ಮೆನೋಪಾಸು ಗಂಡಸರು ಹೆಂಗಸರಲ್ಲಿ ಇಬ್ಬರಲ್ಲೂ ಈಕ್ವಲ್ ಪ್ರಮಾಣದಲ್ಲಿ ಹಾರ್ಟ್ ಕಾಯಿಲೆ ಬರುತ್ತೆ. ಆದರೆ ಶುಗರ್ ಇರೋ ಪೇಷಂಟಿಗೆ ಆ ಪ್ರೊಟೆಕ್ಷನ್ ಹೊರಟೋಗ್ಬಿಡುತ್ತೆ, ಇಬ್ಬರಲ್ಲೂ ಆ ಇನ್ಸಿಡೆನ್ಸ್ ಈಕ್ವಲ್ ಆಗಿಬಿಡುತ್ತೆ. ಮತ್ತು ಶುಗರ್ ಇಲ್ಲದಿದ್ದರೂ ಮಹಿಳೆಯರಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾವು ಹೇಳ್ತೀವಿ. ಅಂದರೆ BP ಇರಬಹುದು, ಕೊಲೆಸ್ಟ್ರಾಲು, ಒಬಿಸಿಟಿ ಮತ್ತು ಸೆಡೆಂಟ್ರಿ ಲೈಫ್ ಸ್ಟೈಲು, ಇದೆಲ್ಲದರಿಂದ ಅವ್ರಿಗೆ ಈ ಹಾರ್ಟ್ ಅಟ್ಯಾಕ್ ಪ್ರಮಾಣ ಸಣ್ಣ ವಯಸ್ಸಲ್ಲೇ ಬರ್ತಾ ಇದೆ. ಅಂದರೆ ಅದು ಸ್ವಾಭಾವಿಕವಾಗಿ ಒಂದು ರೀತಿ ಗಾಡ್ ಗಿಫ್ಟ್ ಆಗಿ ಅವ್ರಿಗೆ ಸಿಕ್ಕಂಥದ್ದು. ಅದು ಕಡಿಮೆ ಆಗಲಿಕ್ಕೆ ಏನು ಪ್ರಮುಖ ಕಾರಣ ಅಂತ? ಅದೇ ಮುಖ್ಯವಾಗಿ ಹೇಳೋದು ನಮ್ಮ ಬದಲಾದಂತಹ ಜೀವನ ಶೈಲಿ. ಈಗ ನಾವೇನಾಗಿದೆ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಆಹಾರ ತುಂಬ ಅನ್ಹೆಲ್ದಿ ಆಗಿಬಿಟ್ಟಿದೆ. ತುಂಬ ಶುಗರ್ ಇರೋ ಐಟಮ್ಸನ್ನು ಮತ್ತು ತುಂಬ ಫ್ರೈಡ್ ಫುಡ್ಸನ್ನು ನಾವು ತಗೋತಾ ಇದ್ದೀವಿ. ಮತ್ತು ತುಂಬ ಒತ್ತಡದಲ್ಲಿ, ಇವನ್ ಮಹಿಳೆಯರು ಈಗ ಎಲ್ಲರೂ ಈಗ ಉದ್ಯೋಗಕ್ಕೆ ಹೋಗ್ತಾ ಇದ್ದಾರೆ, ಪ್ರೊಫೆಷನಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಾರೆ, ಓದ್ತಾ ಇದ್ದಾರೆ. ಸೊ ಅವ್ರಿಗೂ ತುಂಬ ಒತ್ತಡ ಫೇಸ್ ಮಾಡ್ತಾ ಇದ್ದಾರೆ. ಮತ್ತು ನಿದ್ರೆ ಮಾಡುವಂಥ ಪ್ರಮಾಣ ಕಡಿಮೆ ಆಗಿದೆ, ಎಕ್ಸಸೈಸ್ ವ್ಯಾಯಾಮ ಕಡಿಮೆ ಆಗಿದೆ. ಇದೆಲ್ಲದರಿಂದನೂ ನಮಗೆ ಕಾಯಿಲೆಗಳು ಜಾಸ್ತಿ ಬರ್ತಾ ಇದೆ, ಹೃದಯಾಘಾತವೂ ಜಾಸ್ತಿ ಆಗ್ತಾ ಇದೆ. ಈಗ ಹೃದಯ ಸಂಬಂಧಿ ಕಾಯಿಲೆ ಹಾಗೂ ಹೃದಯಾಘಾತದ ಸಂದರ್ಭಗಳಲ್ಲಿ ಮಹಿಳೆಯರಲ್ಲಿ ಆ ಗುಣಲಕ್ಷಣಗಳನ್ನು ಯಾವ ರೀತಿ ಪತ್ತೆ ಹಚ್ಚಬಹುದು, ಮತ್ತು ಪುರುಷರಿಗಿಂತ ಮಹಿಳೆಯರಲ್ಲಿ ಭಿನ್ನವಾಗಿರುತ್ತಾ ಅಥವಾ ಹೇಗೆ ಅಂತ? ಹೌದು, ಈಗ ಹೃದಯಾಘಾತ ಲಕ್ಷಣ ಸಾಮಾನ್ಯವಾಗಿ ಇಬ್ಬರಲ್ಲೂ ಒಂದೇ ಥರ ಇರುತ್ತೆ. ಸಾಮಾನ್ಯವಾಗಿ ಅಂದರೆ ತೀವ್ರವಾದ ಎದೆನೋವು ಬರೋದು, ಹಿಂಡದಾಗ ಆಗೋದು, ಅದು ಎಡಗೈಗೆ, ಕುತ್ತಿಗೆಗೆ ಮತ್ತು ಎಪಿಗ್ಯಾಸ್ಟ್ರಿಕ್ ರೀಜನ್ ಇಲ್ಲಿಗೆ ಅದು ಹರಡ್ಕೊಂಡು ಹೋಗೋದು, ವಿಪರೀತ ಸುಸ್ತು, ಸ್ವೆಟ್ಟಿಂಗ್ ಆಗೋದು, ಇದು ಸಾಮಾನ್ಯವಾಗಿ ನಾವು ನೋಡೋಂಥ ಲಕ್ಷಣಗಳು. ಮಹಿಳೆಯರಲ್ಲಿ ಸ್ವಲ್ಪ ಡಿಫ್ರೆಂಟ್ ಇರಬಹುದು. ಅವರು ಈ ಥರ ಕ್ಲಾಸಿಕ್ಕಾಗಿ ಎದೆನೋ ಬರದೇ ಇರಬಹುದು. ತುಂಬ ಸುಸ್ತಾಗ್ತದೆ, ನನಗೆ ಬೆವರ್ತಾ ಇದ್ದೀನಿ, ಹೊಟ್ಟೆ ನೋಯ್ತಾ ಇದೆ. ಸುಮಾರು ಸಲ ಅದನ್ನು ನಾವು ಗ್ಯಾಸ್ಟ್ರಿಕ್ ಅಂತ ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ತಾರೆ. ತಲೆ ಸುತ್ತು ಬರ್ತಾ ಇದೆ, ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ಈ ಥರ ಎಟಿಪಿಕಲ್ ಸಿಮ್ಟಮ್ಸ್ ಅಂತ ಹೇಳ್ತೀವಿ. ಇದು ಹೆಣ್ಮಕ್ಳಲ್ಲಿ ಜಾಸ್ತಿ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ಅವರು ಹಾರ್ಟ್ ಅಟ್ಯಾಕ್ ಅಂತ ಅಂದ್ಕೊಂಡು ಹಾಸ್ಪಿಟ್ಲಿಗೆ ಬರೋದು ಅದು ತುಂಬ ತಡವಾಗುತ್ತೆ. ಪುರುಷರಿಗೆ ಕಂಪೇರ್ ಮಾಡಿದ್ರೆ ಮಹಿಳೆಯರು ಮತ್ತು ವಯಸ್ಸಾದವರು ತುಂಬ ತಡವಾಗಿ ಆಸ್ಪತ್ರೆಗೆ ಬರ್ತಾರೆ. ಅದರಿಂದ ಅವರಿಗೆ ಟ್ರೀಟ್ಮೆಂಟ್ ಶುರು ಮಾಡೋದು ಲೇಟ್ ಆಗುತ್ತೆ. ಅಷ್ಟೊತ್ತಿಗಾಗಲೇ ಹಾರ್ಟಿಗೆ ತುಂಬ ಡ್ಯಾಮೇಜ್ ಆಗಿರುತ್ತೆ. ಸೊ ಅವರಿಗೆ ಆ ಥರ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ, ಅದು ತುಂಬ ಜಾಸ್ತಿ ಹೆಣ್ಮಕ್ಳಿಗೆ. ಅಂದರೆ ಈ ಹಿಂದೆ ಮಹಿಳೆಯರಿಗೆ ಮನೆಯಲ್ಲೇ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ವ್ಯಾಯಾಮಗಳು ಆಗೋಗ್ತಾ ಇತ್ತು. ಆದರೆ ಈಗ ಬಂದಿರುವಂಥ ಆಧುನಿಕ ತಂತ್ರಜ್ಞಾನಗಳು ಇದರಲ್ಲಿ ಮತ್ತು ಇತ್ತೀಚಿನ ಯುವತಿಯರಲ್ಲಿ ಮನೆ ಕೆಲಸ ಕಡಿಮೆ ಮಾಡುವಂಥದ್ದು, ಇದರದ್ದು ಸಹ ಒಂದು ಪರಿಣಾಮ ಬೀರುತ್ತೆ ಅಂತ ಅನಿಸುತ್ತಾ? ಅದು ಖಂಡಿತವಾಗಿ. ಈಗ ಮನೆಯಲ್ಲಿ ನಾವು ಹೌಸ್ ವೈಫ್ಸ್ ಅಂತ ಹೇಳ್ತೀವಲ್ಲ, ಅವರಲ್ಲೂ ಈಗ ಮನೆ ಕೆಲಸ ಎಲ್ಲ ಸ್ವಲ್ಪ ಮೆಕ್ಯಾನೈಸ್ ಆಗಿಬಿಟ್ಟಿದೆ. ಇಲ್ಲ, ನಾವೊಬ್ಬರು ಹೋಮ್ ಅಸಿಸ್ಟೆಂಟ್ ಸರ್ವೆಂಟ್ ಇಟ್ಕೊಂಡಿರ್ತೀವಿ, ಮತ್ತು ಮನೆ ಕೆಲಸ ಆಡಿಸೋದು, ಇದೆ ರುಬ್ಬೋದು, ಇದೆಲ್ಲ ಕೆಲಸಗಳು ಮೆಕ್ಯಾನೈಸ್ ಆಗಿಬಿಟ್ಟಿದೆ. ನೀರಿಗೆ ಸೇದೋದು, ಇದ್ಯಾವುದೂ ಇಲ್ಲ ಆ್ಯಕ್ಟಿವಿಟೀಸು. ಸೊ ಅವರಿಗೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗುತ್ತೆ. ಈವನ್ ಉದ್ಯೋಗ ಮಾಡುವಂಥ ಮಹಿಳೆಯರು ಅಷ್ಟೇ, ಅವರು ಮೆಜಾರಿಟಿ ಅವರು ಸಾಫ್ಟ್ವೇರ್ ಇಂಡಸ್ಟ್ರಿನಲ್ಲಿ, ಈ ಥರ ಆಫೀಸ್ನಲ್ಲಿ ರಿಸೆಪ್ಷನಿಸ್ಟ್ ಆ ಥರ ಕೂತ್ಕೊಂಡು ಮಾಡೋ ಕೆಲಸನೇ ಅವ್ರು ಜಾಸ್ತಿ ಮಾಡ್ತಾ ಇರ್ತಾರೆ. ಅದರಿಂದ ಅವ್ರ ಉದ್ಯೋಗದಲ್ಲೂ ಮುಂಚೆಲ್ಲ ಮ್ಯಾನ್ಯುಯಲ್ ಲೇಬರ್, ಅವ್ರು ಎಲ್ಲೋ ಹೋಗಿ ನೀರನ್ನು ತೊಗೊಂಬರ್ಬೇಕಾಗಿತ್ತು, ಹೊಲಗದ್ದೆಗಳಲ್ಲಿ ಕೆಲಸ ಮಾಡ್ತಾಯಿದ್ರು. ಬಟ್ ಈಗ ಎಲ್ಲರದ್ದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿಬಿಟ್ಟಿದೆ, ಅದರಿಂದನೂ ಕಾಯಿಲೆಗಳು ಜಾಸ್ತಿ ಆಗಿದೆ. ಈಗ ಮಹಿಳೆಯರಿಗೆ ಒಂದು ಸಲಹೆ ಕೊಡೋದಾದರೆ, ಈ ಹೃದಯ ಸಂಬಂಧಿ ಸಮಸ್ಯೆಗಳು, ಹೃದಯಾಘಾತದಿಂದ ಅವರು ಪಾರಾಗಬೇಕು ಅಂತ ಹೇಳಿದ್ರೆ ವಿಶೇಷವಾಗಿ ಮಹಿಳೆಯರಿಗೆ ಏನು ಸಲಹೆಯನ್ನು ತಾವು ಕೊಡ್ಬೋದು ಮಹಿಳೆಯರಿಗೆ? ಹೌದು, ಒಂದು, ಯು ಬಿಕಮ್ ಮೋರ್ ಫಿಸಿಕಲಿ ಆ್ಯಕ್ಟಿವ್. ನೀವು ವ್ಯಾಯಾಮ ದಿನಕ್ಕೆ ಮಿನಿಮಮ್ ಒಂದು 30 ನಿಮಿಷ, ಯಾವ್ದಾದ್ರು ಬ್ರಿಸ್ಕ್ ವಾಕಿಂಗ್ ಆಗಿರ್ಬೋದು, ಯೋಗ ಆಗಿರ್ಬೋದು, ನಿಮ್ಗೆ ಇಷ್ಟವಾದ ವ್ಯಾಯಾಮ ಅಥವಾ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಆಗಿರ್ಬೋದು, ಮಹಿಳೆಯರು ಅಷ್ಟೇ ಅವರು ವ್ಯಾಯಾಮ ಮಾಡಬೇಕು. ಮತ್ತು ಹೆಲ್ದಿ ಫುಡ್ಡನ್ನು ತೊಗೊಳ್ಬೇಕು. ನಾವೇನು ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತೀವಿ, ಹೆಚ್ಚು ಸೊಪ್ಪು, ತರಕಾರಿ, ಹಣ್ಣುಗಳು, ನಟ್ಸ್ ಅಂತ ಹೇಳ್ತೀವಿ, ಇದನ್ನು ತೊಗೊಳ್ಬೇಕು. ಫ್ರೈಡ್ ಫುಡ್ಸು ಮತ್ತು ಶುಗರಿ ಫುಡ್ಸನ್ನು ಅವರು ಆದಷ್ಟು ಕಡಿಮೆ ಮಾಡಬೇಕು. ಮತ್ತು ಒತ್ತಡವನ್ನು ಕಡಿಮೆ ಮಾಡಿಕೊಡ್ಬೇಕು.
ಆಮೇಲೆ ನಿದ್ದೆ ಸಾಕಷ್ಟು ಪ್ರಮಾಣದಲ್ಲಿ 7ರಿಂದ ಮಿನಿಮಮ್ 7 ಅವರ್ಸ್ ಅವರಿಗೆ ನಿದ್ರೆ ಬೇಕು. ಮತ್ತು ಅಟ್ಲೀಸ್ಟ್ ಒಂದು 15-20 ನಿಮಿಷ ಸೂರ್ಯನ ಬೆಳಕಿಗೆ ನಾವು ಮೈ ಅಡ್ಕೊಳ್ಬೇಕು. ಅದರಿಂದ ವೈಟಮಿನ್ ಡಿ ನಮಗೆ ಸಿಗುತ್ತೆ, ಅದು ಆರೋಗ್ಯಕ್ಕೆ ಬಹಳ ಮುಖ್ಯ. ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳಿ, ಇದರಿಂದ ಆರೋಗ್ಯ ಸುಧಾರಿಸುತ್ತೆ. ಆಮೇಲೆ ಅಟ್ಲೀಸ್ಟ್ ವರ್ಷಕ್ಕೊಂದ್ಸಲಿ ಒಂದು 20-30 ವಯಸ್ಸು ಆದಮೇಲೆ ಪ್ರತಿ ವರ್ಷಕ್ಕೊಂದ್ಸಲಿ ಒಂದು ಹೆಲ್ತ್ ಚೆಕಪ್ಪನ್ನು ಮಾಡಿಸ್ಕೊಳ್ಳಿ. ಹೆಲ್ತ್ ಚೆಕಪ್ ಅಂದರೆ ಒಂದು ಶುಗರು, BP, ಕೊಲೆಸ್ಟ್ರಾಲ್ ಇದು 3 ಇದೆಯಾ ಅಂತ ಅವ್ರು ಚೆಕ್ ಮಾಡಿಕೊಂಡ್ರೆ ಅದಕ್ಕೆ ಏನಾದ್ರು ಪರಿಹಾರ ನಾವು ಕಂಡುಕೊಳ್ಬಹುದು. ಈಗ ಯುವಕ